ಹಾಯ್ ಫ್ರೆಂಡ್ಸ್, ಸುಕೇತಾ ಎಚ್.ಎಸ್. ಗೌಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನದ ಮಾರಲ್ ಆಫ್ ದ ಸ್ಟೋರಿ ಏನಪ್ಪಾ ಅಂದರೆ, ಒಂದು ಊರಿನಲ್ಲಿ ಒಬ್ಬ ರೈತ ಇರ್ತಾನೆ. ಅವನು 2 ಆಡುಗಳನ್ನು ಸಾಕಿರ್ತಾನೆ. ಆ ಆಡುಗಳು ಹೇಗೆ ಅಂದರೆ ಒಂದಕ್ಕೊಂದು ಕಂಡ್ರೆ ಆಗ್ತಾ ಇರಲ್ಲ. ಅವನು ಎಷ್ಟೇ ಅವನ ಒಟ್ಟಿಗೆ ಮೇಯ್ಸೋಕ್ಕೆ ಕರ್ಕೊಂಡೋದ್ರು ಅವು ಒಟ್ಟಿಗೆ ಮೇಯ್ತಾ ಇರಲ್ಲ, ಬೇರೆ ಕಡೆ ಹೋಗ್ತಾ ಇರ್ತವೆ. ಮತ್ತೆ ಮನೆಯಲ್ಲಿ ಏನಾದರೂ ತಿನ್ನೋದಕ್ಕೆ ಕೊಟ್ಟರು ನಾ ಮುಂದು ತಾ ಮುಂದು ಅಂತೇಳಿ ಕಿತ್ತಾಡ್ತಾ ಇರ್ತವೆ. ಎಲ್ಲಿ ಹೋದ್ರೂ ಅವು ಒಂದಕ್ಕೊಂದು ಬೆರೆಯೋದೇ ಇಲ್ಲ. ರೈತನಿಗೆ ಇದೇ ಚಿಂತೆ ಆಗಿರುತ್ತೆ. ಆದರೆ ಹೀಗೆ ಇರುವಾಗ ರೈತ ಏನು ಮಾಡ್ತಾನೆ, ಈ ಆಡುಗಳನ್ನು ಮೇಯಿಸೋದಿಕ್ಕೆ ಅಂತ ಕರ್ಕೊಂಡೋಗಿರ್ತಾನೆ. ಆಗ ಇವೆರಡು ಒಟ್ಟಿಗೆ ಬಿಟ್ಟರೆ ಗುದ್ದಾಡ್ತವೆ ಅಂತ ಹೇಳಿ ನದಿಯ ಆಚೆ ಕಡೆ ಒಂದು ಆಡನ್ನು ಬಿಡ್ತಾನೆ, ನದಿಯ ಈಚೆ ಕಡೆ ಒಂದು ಆಡನ್ನು ಬಿಡ್ತಾನೆ. ಆದರೆ ಆ ನದಿಯನ್ನು ದಾಟಬೇಕು ಅಂದರೆ ಒಂದು ಸಣ್ಣದಾದ ಮರದ ತುಂಡನ್ನು ಹಾಕಿರ್ತಾರೆ. ಅದರಲ್ಲಿ ಒಂದು ಪ್ರಾಣಿ ಒಂದು ಸರಕ್ಕೆ ಹೋಗ್ಬೋದಾಗಿರುತ್ತೆ. ಇವನು ಮೇಯಿಸೋಕ್ಕೆ ಅಂತ ಬಿಟ್ಟಂತಹ ಆಡನ್ನು ಬಿಟ್ಬಿಟ್ಟು ಯಾವುದೋ ಕೆಲಸದ ಮೇಲೆ ಬೇರೆ ಕಡೆ ಹೋಗ್ತಾನೆ. ಆ ಸಂದರ್ಭದಲ್ಲಿ ಈ ಆಡು ಈಚೆ ಕಡೆ ಬೇಯ್ತಾ ಇದ್ದಂತಹ ಆಡು ನದಿಯನ್ನು ದಾಟೋದಿಕ್ಕೆ ಅಂಥೇಳಿ ಆ ಮರದ ತುಂಡತ್ರ ಬರುತ್ತೆ. ಹಾಗೆ ಆ ಆಡು ಸಹ ಬಂದು ಮರದ ತುಂಡತ್ರ ನಿಲ್ಲುತ್ತೆ. ಎರಡೂ ಸಹ ಎದುರು ಬದುರಾಗಿ ನದಿಯನ್ನು ದಾಟೋದಕ್ಕೆ ಪ್ರಾರಂಭ ಮಾಡ್ತವೆ. ಆಗ ಎರಡು ಬಂದು ಎದುರು ಬದ್ರ ನಿಂತ್ಕೊತವೆ ವಿನಃ ಅವಕ್ಕೆ ದಾಟೋದಕ್ಕೆ ಆಗೋದಿಲ್ಲ. ಒಂದು ಹಾಡು ಹೇಳುತ್ತೆ, ನಾನು ಮೊದಲು ಬಂದಿದ್ದು, ನನಗೆ ಜಾಗ ಕೊಡು ಅಂತ. ಆಗ ಇನ್ನೊಂದು ಹಾಡು ಹೇಳುತ್ತೆ, ನಾನೂ ಸಹ ಮೊದಲ ಬಂದಿದ್ದೀನಿ, ನನಗೂ ನೀನೇ ಜಾಗ ಕೊಡು, ನೀನು ಹಿಂದೆ ಹೋಗು, ನಾನು ಹೋಗ್ತೀನಿ ಅಂತ. ಹಾಗೆ ಎರಡೂ ಕಿತ್ತಾಡ್ತವೆ. ಆದರೆ ಎರಡೂ ಸಹ ಜಾಗವನ್ನು ಕೊಡೋದಿಲ್ಲ. ಹೀಗಿರುವಾಗ ಈ ಆಡುಗಳಿಗೆ ಸಿಟ್ಟು ಜಾಸ್ತಿ ಆಗತ್ತೆ. ಯಥಾ ಪ್ರಕಾರ ಎಲ್ಲಿ ಮನೆಯಲ್ಲೇ ಇರುವಾಗ ಬೇರೆ ಕಡೆ ಬಯಲಲ್ಲಿ ಇರುವಾಗೆಲ್ಲ ಹೇಗೆ ಗುದ್ದಾಡ್ತಾ ಇದ್ವು ಹಾಗೆ ಗುದ್ದಾಡೋದಕ್ಕೆ ಸ್ಟಾರ್ಟ್ ಮಾಡ್ತವೆ. ಆಗ ಆಯಾ ತಪ್ಪಿ ನದಿಯೊಳಗೆ ಆಡುಗಳು ಬಿದ್ದೋಗ್ತವೆ. ತುಂಬ ರಭಸವಾಗಿ ಹರಿಯುತ್ತಿರುವ ನದಿ, ಅವಕ್ಕೆ ಈಜು ಬರೋದಿಲ್ಲ. ಇದರಿಂದಾಗಿ ಏನಾಗುತ್ತೆ, ಅವು ಈಜನ್ನು ಕಲಿಯದಂತೆ ಇರುವಂತಹ ಆಡುಗಳಾಗಿರೋದ್ರಿಂದ ಅಲ್ಲೇ ಮುಳುಗಿ ತಮ್ಮ ಪ್ರಾಣವನ್ನು ಬಿಡ್ತವೆ. ಸೊ ಈ ಕಥೆಯ ನೀತಿ ಇಷ್ಟೇ ಸ್ನೇಹಿತರೆ, ಅಹಂಕಾರ ಅನ್ನೋದು ತಲೆಯಲ್ಲಿ ತುಂಬಿಕೊಂಡ್ರೆ ಅವನತಿ ಸ್ವತಃಸಿದ್ಧ. ಸೊ ನಮ್ಮ ಜೀವನದಲ್ಲೂ ಅಷ್ಟೇ, ನಾವು ಎಲ್ಲೋ ಕೆಲಸಕ್ಕೆ ಹೋಗೋದ್ಲಿರ್ಬೋದು, ಅಥವಾ ಬೇರೆ ಕಡೆನೇ ಇರ್ಬೋದು, ಅಥವಾ ಮನೆಯಲ್ಲೇ ಇರ್ಬೋದು, ನಮಗೆ ಏನಾದರೂ ವಿಷಯ ಗೊತ್ತಿದೆ ಅನ್ನೋದು ನಮ್ಮ ತಲೆಯಲ್ಲಿ ತುಂಬಿಕೊಂಡ್ರೆ ಬೇರೆ ಯಾರು ಏನೇ ಹೇಳಿದ್ರು ಸಹ ನಾವು ಅದನ್ನು ಕೇಳೋದಕ್ಕೆ ರೆಡಿ ಇರೋದಿಲ್ಲ. ಸೊ ನಮಗೆ ಎದುರುಗಡೆ ಇರೋರು ನಮಗೆಲ್ಲ ಗೊತ್ತಿದೆ ಅಂತ ಹೇಳಿ ನಮ್ಮ ಮುಂದೆ ತೋರಿಸ್ತಾ ಇದ್ದಾರೆ ಅನ್ನುವಾಗ ನಾವೇನು ಮಾಡಬೇಕು, ಸೈಲೆಂಟ್ ಆಗಿರೋದು ಉತ್ತಮ. ಇಲ್ಲ ಅಂದರೆ ಇದೇ ರೀತಿಯಾಗಿ ವಾದ ವಿವಾದಗಳು ಸ್ಟಾರ್ಟ್ ಆಗ್ತವೆ, ಜಿದ್ದುಗಳು ಬೆಳೀತವೆ. ಅವ್ರನ್ನ ಕಂಡ್ರೆ ನಮಗಾಗಲ್ಲ, ನಮ್ಮನ್ನು ಕಂಡ್ರೆ ಅವ್ರಿಗಾಗಲ್ಲ. ಅದಕ್ಕಿಂತ ನಾವು ಸೈಲೆಂಟಾಗಿ ಒಂದೆಡೆ ಬೇರೆ ಕಡೆಗೆ ಇರೋದೇ ಉತ್ತಮ ಅಂತ ಹೇಳ್ತಾ, ಈ ಕತೆ ಇಷ್ಟವಾಗಿದೆ ಅಂತ ಹೇಳಿ ನಾನು ಭಾವಿಸ್ತೀನಿ. ಈ ಕತೆ ಇಷ್ಟವಾಗಿದ್ದರೆ ಸುಕೇತಾ ಎಚ್.ಎಸ್. ಗೌಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಈ ಕತೆಗೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ, ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀನಿ. ಈ ಕಥೆಯನ್ನು ಇಷ್ಟೊತ್ತು ಕೇಳಿದ್ದಕ್ಕಾಗಿ ನಿಮಗೆಲ್ಲರಿಗೂ ಧನ್ಯವಾದಗಳು.